ನಮಸ್ತೆ ಎಲ್ಲರಿಗೂ. ಈ ದಿನ ನಾನು ಸರ್ವಿಕಲ್ ಪೇಯ್ನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸರ್ವಿಕಲ್ ಪೇಯ್ನ್ ಬಂದು ನಾವು ಸುಜುಕೋ ರಿಫ್ಲೆಕ್ಸಲ್ಲಿ ಈ ಭಾಗನ ಕತ್ತಿನ ಭಾಗವನ್ನು ನೋಡ್ತಾ ಇದ್ದೀವಿ. ನೆಕ್ ಪೇಯ್ನ್ ಅಥವಾ ಸರ್ವಿಕಲ್ ಸ್ಪಾಂಡಲೈಟಿಸ್ ಇದಕ್ಕೆಲ್ಲ ಈ ಭಾಗವನ್ನು ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ಕಲರ್ ಥೆರಪಿ ಯಾವ ರೀತಿ ಮಾಡೋದು ಅಂದರೆ, ನಾನಿಲ್ಲಿ ಬ್ಲ್ಯಾಕ್ ಕಲರನ್ನು ತೊಗೊಂಡಿದ್ದೀನಿ. ಈ ಬ್ಲ್ಯಾಕ್ ಕಲರು ಅಲ್ಲಿ ಏನೇ ಒಂದು ನಮಗೆ ಪೇಯ್ನ್ ಇರುತ್ತೋ ಅದು ಪೇಯ್ನ್ ಕಿಲ್ಲರ್ ಥರ ವರ್ಕ್ ಮಾಡುತ್ತೆ. ಹಿಂಭಾಗ ಈ ಉಗುರಿನ ಕೆಳಭಾಗ ಈ ಥರ ಒಂದು ಲೈನನ್ನು ಎಳಿಬೇಕು. ಇದನ್ನು ನಾವು ಮಾರ್ನಿಂಗ್ ಬಿಸಿಲಿರೋ ಅಂಥ ಟೈಮ್ನಲ್ಲಿ 3 to 4 hours ಇದನ್ನು ಅಪ್ಲೈ ಮಾಡಿ ಆಮೇಲೆ ಚೆನ್ನಾಗಿ ವಾಶ್ ಮಾಡಬೇಕು. ಇದೇ ಜಾಗಕ್ಕೆ ಸೀಡ್ ಥೆರಪಿಯನ್ನು ಕೂಡ ನಾವು ಅಪ್ಲೈ ಮಾಡ್ಬೋದು. ಕಲರ್ ಹಚ್ಚಿದ ನಂತರ ಒಂದು ಯಾವುದಾದ್ರು ಆಬ್ಜೆಕ್ಟ್ ಮೂಲಕ ಈ ರೀತಿ ಒಂದು ಪ್ರೆಷರನ್ನು ಕೊಡ್ಬೋದು ಈ ಜಾಗದಲ್ಲಿ. ಇದು ಆಕ್ಯುಪ್ರೆಷರ್ ಥರ ವರ್ಕ್ ಆಗಿಬಿಟ್ಟು ಅಲ್ಲಿ ಒಂದು ಎನರ್ಜಿ ಫ್ಲೋ ಆಗುತ್ತೆ, ಸರ್ಕ್ಯುಲೇಷನ್ ಸಿಗುತ್ತೆ. ಅಥವಾ ಕೈಯಲ್ಲಿ ಕೂಡ ಈ ಥರ ಮಸಾಜ್ ಮಾಡ್ಬೋದು. ಈ ಥರ ಮಸಾಜ್ ಮಾಡಿಬಿಟ್ಟು ನಾವು ಅಲ್ಲಿ ಹೆಸರು ಕಾಳ್ದು ಒಂದು ಸ್ಟ್ರಿಪ್ ಮಾಡ್ಕೋಬೇಕು. ಇದು ಸರ್ಜಿಕಲ್ ಟೇಪ್ ಮೆಡಿಕಲಲ್ಲಿ ಸಿಗುತ್ತೆ. ಈ ಸ್ಟ್ರಿಪ್ಗೆ ಹೆಸರು ಕಾಳನ್ನು ಪೇಸ್ಟ್ ಮಾಡಿಕೊಂಡು ಇಲ್ಲಿ ನಾವು ಅಪ್ಲೈ ಮಾಡಬೇಕು. ಇದು ಮಲಗುವಾಗ ಅಪ್ಲೈ ಮಾಡಿ 8 hours ಬಿಟ್ಟು ಮಾರ್ನಿಂಗ್ ಎದ್ದು ಇದನ್ನು ತೆಗಿಬೋದು ಸೀಡ್ನ. ಈ ಒಂದು ಸಲ ಸೀಡ್ನ ಅಪ್ಲೈ ಮಾಡಿದ್ದು ಅದು ಎನರ್ಜಿ ಎಲ್ಲ ಹ್ಯಾಂಡಿಗೆ ಬಂದಿರೋದ್ರಿಂದ ಮತ್ತೆ ರೀಯೂಸ್ ಮಾಡೋಂಗಿಲ್ಲ. ಹೊಸ ಸೀಡ್ನ ನೆಕ್ಸ್ಟ್ ದಿನ ಯೂಸ್ ಮಾಡಬೇಕು. ಈ ಥರ ಕಂಟಿನ್ಯೂಸ್ ಆಗಿ 1 ವಾರ ನಾವು ಯೂಸ್ ಮಾಡಿದ್ರೆ ನಮಗೆ ರಿಸಲ್ಟ್ ಕಾಣುತ್ತೆ. ಕಲರ್ ಥೆರಪಿ ಇರಲಿ, ಸೀಡ್ ಥೆರಪಿ ಇರಲಿ, ಯಾವುದನ್ನೇ ಯೂಸ್ ಮಾಡೋಕ್ಕಿಂತ ಮುಂಚೆ ಈ ಜಾಗವನ್ನು ನಾವು ಪ್ರೆಷರ್ ಕೊಟ್ಬಿಟ್ಟು ನೆಕ್ಸ್ಟ್ ಈಗ ಒಂದು ಟ್ರೀಟ್ಮೆಂಟ್ಗಳನ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಇದೇ ರೀತಿ ಬ್ಲ್ಯಾಕ್ ಕಲರ್ ಬದಲಿಗೆ ನಾವು ಪರ್ಪಲ್ ಕಲರ್ ಕೂಡ ನೆಕ್ ಸ್ಟಿಫ್ನೆಸ್ ಇದ್ದರೆ, ಅಂದರೆ ಈ ಥರ ಒಂದು ಮೂಮೆಂಟ್ ಮಾಡೋದಕ್ಕೆ ಕಷ್ಟ ಆಗ್ತಾಯಿದೆ, ಸ್ಟಿಫ್ನೆಸ್ ಇದೆ ನೆಕ್ಕಲ್ಲಿ ಅಂದರೆ ಈ ಬ್ಲ್ಯಾಕ್ ಪಕ್ಕನೇ ಪರ್ಪಲ್ ಕಲರ್ ಕೂಡ ಲೈನ್ ಎಳಿಬೋದು. ಈ ಥರ ಒಂದು ನೆಕ್ ರಿಫ್ಲೆಕ್ಸ್ ಲೈನ್, ನೆಕ್ ರಿಫ್ಲೆಕ್ಸ್ ಒಂದು ಕರಸ್ಪಾಂಡೆನ್ಸ್ ಏರಿಯಾ ಏನು ಬರುತ್ತೋ ಇಲ್ಲಿ ನೈಲ್ ಕೆಳಗಡೆ ಇಲ್ಲಿ ಒಂದು ಬ್ಲ್ಯಾಕ್ ಕಲರ್ ಮತ್ತು ಅದ್ರ ಜೊತೆ ಸ್ಟಿಫ್ನೆಸ್ ಇದ್ದರೆ ಪರ್ಪಲ್ ಕಲರ್ ಎರಡನ್ನು ಅಪ್ಲೈ ಮಾಡೋದ್ರಿಂದ ನಾವು ಒಂದು ರಿಸಲ್ಟನ್ನ ಪಡಿಬೋದು. ಥ್ಯಾಂಕ್ ಯು.